ಈ ಡವ್ಗಳನ್ನ ಬಿಟ್ಬಿಟ್ಟು ಮನೆ ಕಡೆ ಹೋಗೋದು ಒಳ್ಳೇದು ಅಂತ. ಸೂಪರ್ ಸಂಡೇ ಬಿಗ್ ಬಾಸ್ ಶನಿವಾರದ ಎಪಿಸೋಡ್ ಎಂದಿನಂತೆ ಕಿಚ್ಚ ಸುದೀಪ್ ಮನೆ ಮಂದಿಯ ತಪ್ಪುಗಳನ್ನ ಎತ್ತಿ ತೋರಿಸಿದ್ರು. ಕೆಲವರ ಮಾತು ನಡೆಯನ್ನ ಟೀಕೆ ಮಾಡಿದ್ರು. ಹನುಮಂತ ಹಾಗೂ ಇನ್ನೂ ಕೆಲವರಿಗೆ ಕಟ್ಟು ಪದದಲ್ಲಿ ಎಚ್ಚರಿಕೆ ನೀಡಿದ್ರು. ವಿಶೇಷವಾಗಿ ಚೈತ್ರ ಕುಂದಾಪುರ, ಹನುಮಂತು ಮತ್ತು ಈ ವಾರದ ಉತ್ತಮ ಎನಿಸಿಕೊಂಡಿರುವ ತ್ರಿವಿಕ್ರಮ್ ಸಹ ಸುದೀಪ್ ರಿಂದ ಟೀಕೆ ಎದುರಿಸಿದ್ರು. ತ್ರಿವಿಕ್ರಮ್ಗಂತೂ ನೀವು ಯಾಕೋ ತ್ಯಾಗರಾಜ ಆಗ್ತಿದ್ದೀರಿ ಎಂದು ಸುದೀಪ್ ಅವರು ಪರೋಕ್ಷವಾಗಿ ಮನೆಯಿಂದ ಹೊರಗೆ ಹೋಗಬೇಕಾಗುತ್ತದೆ ಎಂಬ ಸುಳಿವನ್ನ ನೀಡಿದಂತಿತ್ತು. ತ್ರಿವಿಕ್ರಮ್ ಅವರು ಕಳೆದ ವಾರ ಚೆನ್ನಾಗಿ ಆಡಿದ್ರು, ಆದ್ರೆ ತಮ್ಮ ತಂಡದ ಇತರರು ಬಹಳ ಚೆನ್ನಾಗಿ ಆಡಿದ್ದಾರೆ, ಹಾಗಾಗಿ ತಮ್ಮನ್ನ ತಾವೇ ನಾಮಿನೇಟ್ ಮಾಡಿಕೊಂಡ್ರು. ಆದ್ರೆ ಇದನ್ನ ಬಿಗ್ ಬಾಸ್ ಒಪ್ಪಲಿಲ್ಲ. ಕೊನೆಗೆ ಮನೆಯ ಇತರೆ ಸದಸ್ಯರ ಬಳಿ ಮನವಿ ಮಾಡಿಕೊಂಡು ಎಲ್ಲರೂ ತಮ್ಮನ್ನೇ ನಾಮಿನೇಟ್ ಮಾಡಿದ್ರೆಂದು ಹೇಳಿದ್ರು. ತ್ರಿವಿಕ್ರಮ್ ತಮ್ಮ ಹೆಸರನ್ನ ತೆಗೆದುಕೊಂಡ ಕಾರಣ ಅವರು ನಾಮಿನೇಟ್ ಆದ್ರು. ಇದರ ಬಗ್ಗೆ ಮಾತನಾಡಿದ ಸುದೀಪ್, ನೀವು ತ್ಯಾಗರಾಜ ರೀತಿ ಕಾಣ್ತಾ ಇದ್ದೀರಿ ಎಂದು ಹೇಳ್ತಾರೆ. ನಿಮಗಾಗಿ ನೀವು ಆಡಿ ಎಂದಿದ್ದಾರೆ. ಇನ್ನು ಚೈತ್ರ ಕುಂದಾಪುರ ಅವರಿಗಂತೂ ಸುದೀಪ್ ಅವರು ಕೊಂಚ ಖಾರವಾಗಿಯೇ ಮಾತನಾಡಿದ್ರು. ಚೈತ್ರ ಕುಂದಾಪುರ ಕಳೆದ ವಾರ ಟಾಸ್ಕ್ ಒಂದಕ್ಕೆ ಉಸ್ತುವಾರಿ ಆಗಿದ್ರು. ಆ ಟಾಸ್ಕ್ ಅನ್ನ ಎಷ್ಟು ಸಾಧ್ಯವೋ ಅಷ್ಟು ಕೆಟ್ಟದಾಗಿ ನಡೆಸಿಕೊಟ್ರು. ತಾವು ಹೇಳಿದ್ದೇ ಆಗಬೇಕು ಎನ್ನುವ ಭ್ರಮೆಯಲ್ಲಿ ತಪ್ಪು ನಿರ್ಣಯಗಳನ್ನ ಕೈಗೊಂಡ್ರು. ಇದರಿಂದ ಆಟವೇ ರದ್ದಾಗಿ ಹೋಯಿತು. ಈ ವಿಷಯದ ಬಗ್ಗೆ ಮಾತನಾಡಿದ ಸುದೀಪ್ ಅವರು, ನಿಮ್ಮ ಉಸ್ತುವಾರಿ ಹೇಸಿಗೆ ಅನಿಸಿತು ಎಂದು ನೇರವಾಗಿಯೇ ಹೇಳಿದ್ರು. ಇನ್ನು ಬಿಗ್ ಬಾಸ್ ಮನೆಯಲ್ಲಿ ಹನುಮಂತ ಅವರನ್ನ ಸುದೀಪ್ ಸದಾ ಹೊಗಳ್ತಾ ಬರ್ತಿದ್ರು. ಅವರ ಮಾತಿಗೆ ಮೆಚ್ಚುಗೆ ಸೂಚಿಸುತ್ತಿದ್ರು. ಆದ್ರೆ ಈ ವಾರ ಬೇರೆದೇ ರೀತಿಯಲ್ಲಿ ಎಪಿಸೋಡ್ ಸಾಗಿದೆ. ಸುದೀಪ್ ಅವರು ಹನುಮಂತ ಅವರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಇದಕ್ಕೆ ಹನುಮಂತ ಅವರು ಸೈಲೆಂಟ್ ಆಗಿ ತಲೆ ಆಡಿಸಿದ್ದಾರೆ. ಸುದೀಪ್ ಅವರು ಹನುಮಂತ ಬಳಿ ಇಷ್ಟು ಕಠಿಣವಾಗಿ ಇದೇ ಮೊದಲ ಬಾರಿ ನಡೆದುಕೊಂಡಿದ್ದಾರೆ. ಹನುಮಂತ ಮಾತು ಎತ್ತಿದರೆ ಟಾಸ್ಕ್ ರದ್ದಾದರೂ ತೊಂದರೆ ಇಲ್ಲ ಎನ್ನುತ್ತಿದ್ರು. ಇದನ್ನ ಸುದೀಪ್ ಖಂಡಿಸಿದ್ದಾರೆ. ಹನುಮಂತು ಅವರೇ, ನಿಮ್ಮ ಬಾಯಿಂದ ಈ ಟಾಸ್ಕ್ ರದ್ದಾದ್ರೂ ತೊಂದರೆ ಇಲ್ಲ ಎಂಬ ಮಾತು ಬಂದ್ರೆ ವೋಟ್ ಬಿದ್ರೂ ನಿಮ್ಮನ್ನ ಹೊರಗೆ ಕಳಿಸೋ ಜವಾಬ್ದಾರಿ ನನ್ನದು. ಈ ರೀತಿ ಗಾಂಜಾಲಿ ಮಾತುಗಳು ಯಾರಿಂದಲೂ ಬೇಡಮ್ಮ ಎಂದು ಹನುಮಂತ ಅವರಿಗೆ ಸುದೀಪ್ ಅವರು ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಈ ಮಾತಿಗೆ ಹನುಮಂತ ಅವರು ಸೈಲೆಂಟೇ ಆಗಿದ್ದಾರೆ. ಅವರಿಗೆ ಏನು ಹೇಳಬೇಕು ಎಂಬುದು ಗೊತ್ತಾಗದೆ ಸೈಲೆಂಟ್ ಆಗಿ ಬಿಟ್ಟಿದ್ದಾರೆ. ಇನ್ನು ಭಾನುವಾರದ ಎಪಿಸೋಡ್ ಅಲ್ಲಿ ಮನೆಯ ಸದಸ್ಯರು ಚೈತ್ರ ಅವರನ್ನ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಹೌದು, ಸುದೀಪ್ ಅವರು ಮನೆಯ ಸದಸ್ಯರಿಗೆ ಈ ಮನೆಯಲ್ಲಿ ಇರೋದು ವೇಸ್ಟ್ ಯಾರು ಎಂಬ ಪ್ರಕ್ರಿಯೆಯನ್ನ ನೀಡಿದ್ದಾರೆ. ಇದಕ್ಕೆ ಉತ್ತರಿಸಿದ ಮನೆಯ ಸದಸ್ಯರೆಲ್ಲರೂ ಚೈತ್ರ ಅವರ ಫೋಟೋವನ್ನ ಕಸದ ಗಂಟಿಗೆ ಲಗತ್ತಿಸಿ ಕಸದ ಬುಟ್ಟಿಗೆ ಹಾಕಿದ್ದಾರೆ. ಇದರ ಅರ್ಥ ಚೈತ್ರ ಅವರು ಈ ಮನೆಯಲ್ಲಿ ಇರೋದು ವೇಸ್ಟ್ ಎಂಬುದು. ಸದ್ಯ ಈ ಒಂದು ಪ್ರೋಮೋ ಕಲರ್ಸ್ ಕನ್ನಡ ಬಿಡುಗಡೆ ಮಾಡಿದೆ.